ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಹಿಂದಿನ ಒಂದು ವಿಡಿಯೋದೊಳಗೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ನೋಡಿದ್ದೀವಿ. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್. ಈ ಒಂದು ವಿಡಿಯೋದೊಳಗೆ ಅಕೌಂಟಿಂಗ್ ಸೈಕಲ್ ಬಗ್ಗೆ ನೋಡೋಣ. ವಾಟ್ ಡು ಮೀನ್ ಬೈ ಅಕೌಂಟಿಂಗ್ ಸೈಕಲ್? ದ ಅಕೌಂಟಿಂಗ್ ಸೈಕಲ್ ರೆಫರ್ಸ್ ಟು ದಿ complete sequence of accounting procedure which is frequently repeated in the same direction during an accounting period. The sequence is recording of transactions in the journal or subsidiary books. Sequence of recording the business transactions. First, recording of transactions in the journal or subsidiary books. Second one is posting them to the relative ledger accounts. Posting them to the relative ledger accounts. Then third one is the preparing the trial balance from the ledger account balances. Preparing the trial balance from the ledger account balances. Then fourth one is the preparing final accounts. They are trading account, profit and loss account and balance sheet. Then fifth sequence, from balance sheet, opening journal entries are passed in the journal. This accounting cycle means the sequence of the complete sequence of accounting procedure. The complete sequence of accounting procedure which is frequently repeated in the same direction during an accounting period. In the sequence of accounting cycle, what will happen? First, recording of the transaction in the journal or subsidiary books will be taken place. Recording of transactions in the journal or subsidiary books, first sequence. Then next one, whatever the entries are made in the journal or subsidiary books, they will post them to the ledger, respective ledger account ಗೆ ನಾವು ಪೋಸ್ಟಿಂಗ್ ಮಾಡ್ತೀವಿ. Then third is preparing the trial balance from the ledger account balances. ಈಗೇನು ಜರ್ನಲ್ ಎಂಟ್ರಿ ಪಾಸ್ ಮಾಡಿ ಆ ಜರ್ನಲ್ ಎಂಟ್ರಿಯನ್ನು ಲೆಜರ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡಿರ್ತೀವಿ. ಆ ಲೆಜರ್ ಅಕೌಂಟ್ಸನ್ನು ಕ್ಲೋಸ್ ಮಾಡಿ ಅಲ್ಲಿ ಬಂದಂಥ ಬ್ಯಾಲೆನ್ಸನ್ನು ತಗೊಂಡು ವಿ ವಿಲ್ ಪ್ರಿಪೇರ್ ದಿ ಟ್ರಯಲ್ ಬ್ಯಾಲೆನ್ಸ್. ಇಟ್ ಈಸ್ ಎ ಮಿಯರ್ ಸ್ಟೇಟ್ಮೆಂಟ್. ಇಟ್ ಈಸ್ ಪ್ರಿಪೇರ್ಡ್ ಇನ್ ಆರ್ಡರ್ ಟು know the arithmetical accuracy of the books of accounts. Debit equal to credit. Correct ಇದೆಯಲ್ಲ? ಟ್ರಯಲ್ ಬ್ಯಾಲೆನ್ಸ್ ಒಂದು ಮಿಯರ್ ಸ್ಟೇಟ್ಮೆಂಟ್ ಇಟ್ ಈಸ್. ಇದನ್ನು ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಅರ್ಥಮೆಟಿಕಲ್ ಅಕ್ಯುರೇಸಿ ಆಫ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಚೆಕ್ ಮಾಡಲಿಕ್ಕೆ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತೀವಿ. ಡೆಬಿಟ್ ಈಕ್ವಲ್ ಟು ಕ್ರೆಡಿಟ್. ದಟ್ ಈಸ್ ಪ್ರಿಪೇರಿಂಗ್ ದಿ ಫೈನಲ್ ಅಕೌಂಟ್ಸ್. Preparing the trial balance from the ledger account balances. Next one is the preparing final accounts. They are trading account, profit and loss account and balance sheet. ಆ ಒಂದು ಟ್ರಯಲ್ ಬ್ಯಾಲೆನ್ಸ್ ಆದಮೇಲೆ ಆ ಟ್ರಯಲ್ ಬ್ಯಾಲೆನ್ಸಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸಸ್ನೆಲ್ಲ ತೊಗೊಂಡು ನಾವೇನು ಮಾಡ್ತೀವಿ, ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಯಾವ ಫೈನಲ್ ಅಕೌಂಟ್ಸ್? ಟ್ರೇಡಿಂಗ್ ಅಕೌಂಟ್ ಈಸ್ ದಿ ಫಸ್ಟ್ ಪಾರ್ಟ್ ಆಫ್ ದಿ ಫೈನಲ್ ಅಕೌಂಟ್ಸ್. ಇಟ್ ಈಸ್ ಪ್ರಿಪೇರ್ಡ್ ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಫೈನಲ್ ಅಕೌಂಟ್ಸ್. ಇಟ್ ಈಸ್ ಪ್ರಿಪೇರ್ಡ್ ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಆಮೇಲೆ ಬ್ಯಾಲೆನ್ಸ್ ಶೀಟ್ ಈಸ್ ಎ ಮಿಯರ್ ಸ್ಟೇಟ್ಮೆಂಟ್. It is prepared in order to find out the financial position of the business. Balance sheet is a classified statement of assets, liabilities and capital ಅಂತ ಕರಿತೀವಿ ನಾವು. Then from the balance sheet, opening journal entries are passed in the journal. ಈಗ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ನಿಂದ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡಿ ಮತ್ತು ಜರ್ನಲಿಗೆ, ಅದು ಒಂದು ಸೈಕಲ್ ಇಲ್ಲಿ ಯಾವ ರೀತಿ ಬರ್ತದೆ ಅನ್ನೋದು ಈ ಒಂದು ಚಾರ್ಟ್ನಿಂದ ನಿಮ್ಗೆ ಗೊತ್ತಾಗ್ತದೆ. ಫಸ್ಟ್ ದ ಬಿಸ್ನೆಸ್ ವಿಲ್ ಬಿ ದೇರ್. ಆ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಸ್ಟಾರ್ಟ್ ಆಗ್ತದೆ. ಬಿಸ್ನೆಸ್ದಿಂದ ಟ್ರಾನ್ಸಾಕ್ಷನ್ಸ್ ವಿಲ್ ಬಿ ಸ್ಟಾರ್ಟೆಡ್. ಇದ್ದಂಥ ಟ್ರಾನ್ಸಾಕ್ಷನ್ಸನ್ನು ನಾವು ಏನು ಮಾಡ್ತೀವಿ, ಜರ್ನಲ್ ಅಥವಾ ಲೆಜರ್ದೊಳಗೆ ಎಂಟ್ರಿ ಮಾಡ್ತೀವಿ. ಜರ್ನಲ್ ಆರ್ ಸಬ್ಸಿಡರಿ ಬುಕ್ಸ್ದಲ್ಲಿ ಆ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡ್ತೀವಿ. ಆ ಜರ್ನಲ್ ಮತ್ತು ಸಬ್ಸಿಡರಿ ಬುಕ್ಸ್ನಲ್ಲಿ ಎಂಟ್ರಿ ಮಾಡಿದಂಥ ಟ್ರಾನ್ಸಾಕ್ಷನ್ಸನ್ನು ವಿ ವಿಲ್ ಪೋಸ್ಟ್ ದೆಮ್ ಟು ಲೆಜರ್, ರೆಸ್ಪೆಕ್ಟಿವ್ ಲೆಜರ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡ್ತೀವಿ. ಆ ಲೆಜರ್ ಅಕೌಂಟಿಂಗ್ ಪೋಸ್ಟಿಂಗ್ ಮಾಡಿದ ಮೇಲೆ ಎಲ್ಲ ಲೆಜರ್ ಅಕೌಂಟ್ಸನ್ನು ಕ್ಲೋಸ್ ಮಾಡಿ ಆ ಬ್ಯಾಲೆನ್ಸಸ್ಸನ್ನು ನಾವು ಏನು ಮಾಡ್ತೀವಿ, ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ತೀವಿ. ಬ್ಯಾಲೆನ್ಸಸ್ ತೊಗೊಂಡು ಆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿ ಆ ಟ್ರಯಲ್ ಬ್ಯಾಲೆನ್ಸ್ ಡೆಬಿಟ್ ಈಕ್ವಲ್ ಟು ಕ್ರೆಡಿಟ್ ಟೋಟಲ್ ಟ್ಯಾಲಿ ಆದಮೇಲೆ ಆ ಒಂದು ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಲೆನ್ಸಸ್ಸನ್ನು ತೊಗೊಂಡು ವಿ ವಿಲ್
ಪ್ರಿಪೇರ್ ದಿ ಫೈನಲ್ ಅಕೌಂಟ್ಸ್. ಫೈನಲ್ ಅಕೌಂಟ್ಸ್ ಯಾವ್ಯಾವ ಬರ್ತವೆ? ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟ್. ಈ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದ ಮೇಲೆ ಆಮೇಲೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಂತ ಬರ್ತದೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆರ್ ಓಪನಿಂಗ್ ಜರ್ನಲ್ ಎಂಟ್ರೀಸ್. ಆ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಎಲ್ಲಿ ಪಾಸ್ ಮಾಡ್ತೀವಿ ನಾವು? ಅಗೇನ್ ಇನ್ ದಿ ಜರ್ನಲ್ ಆರ್ ಸಬ್ಸಿಡರಿ ಬುಕ್ಸ್. ಈ ರೀತಿ ಫ್ರೀಕ್ವೆಂಟಾಗಿ ಏನಾಗ್ತದೆ, ಈ ಒಂದು ಸೀಕ್ವೆನ್ಸ್ ಆಫ್ ಅಕೌಂಟಿಂಗ್ ಪ್ರೊಸೀಜರ್ ಫ್ರೀಕ್ವೆಂಟಾಗಿ ರಿಪೀಟ್ ಆಕೊಂತ ಹೋಗ್ತದೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಜರ್ನಲ್ ಸಬ್ಸಿಡರಿ ಎಂಟ್ರಿ ಮಾಡೋದು, ಲೇಜರಿಂಗ್ ಮಾಡೋದು, ಲೇಜರಿಂದ ಟ್ರಯಲ್ ಬ್ಯಾಲೆನ್ಸ್ ಮಾಡೋದು, ಟ್ರಯಲ್ ಬ್ಯಾಲೆನ್ಸಿಂದ ಟ್ರೇಡಿಂಗ್ ಅಕೌಂಟ್ಗೆ, ಟ್ರೇಡಿಂಗ್ ಅಕೌಂಟಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಮಾಡೋದು, ಬ್ಯಾಲೆನ್ಸ್ ಶೀಟಿಂದ ಓಪನಿಂಗ್ ಜರ್ನಲ್ ಎಂಟ್ರೀಸ್, ಅಗೇನ್ ಜರ್ನಲ್ದೊಳಗೆ ಎಂಟ್ರಿ ಮಾಡ್ತೀವಿ. ಈ ರೀತಿ ಏನಾಗ್ತದೆ, ಇದು ಸೀಕ್ವೆನ್ಸ್ ಆಫ್ ಅಕೌಂಟಿಂಗ್ ಪ್ರೊಸೀಜರ್ ರಿಪೀಟೆಡ್ಲಿ ಇನ್ ದ ಸೇಮ್ ಡೈರೆಕ್ಷನ್ ಏನಾಗ್ತದೆ, ರಿಪೀಟ್ ಹಾಕ್ಕೊಂತ ಇರ್ತದೆ. ಅದಕ್ಕಾಗಿ ನಾವು ಇದಕ್ಕೆ ಏನಂತೀವಿ? ಅಕೌಂಟಿಂಗ್ ಸೈಕಲ್ ಅಂತೇಳಿ ಕರಿತೀವಿ. ಇದು ವಿಡಿಯೋ ತಿಳಿತಂಥೇಳಿ ವಿಚಾರ ಮಾಡಿದ್ದೀನಿ, ತಿಳಿದಿಲ್ಲ ಅಂದರೆ ಕಮೆಂಟ್ ಹಾಕ್ರಿ, ಇನ್ನೊಮ್ಮೆ ತಿಳಿಸ್ತೀನಿ. ಆಮೇಲೆ ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಅಂತ ಹೇಳಿ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.